ದೇವ ವೀರಭದ್ರೇಶ್ವರನೇ, ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲಿರಪ್ಪ. ತಂದೆ, ಹುಟ್ಟಿನಲ್ಲಿ ಇಲ್ಲಿವರೆಗೂ ನಿನ್ನ ಪೂಜೆ ಮಾಡುತ್ತಾ ಬಂದಿದ್ದೇನೆ. ನಿನ್ನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ, ದಿನಾಲು ನಿನ್ನ ಸೇವೆ ಮಾಡ್ತಾ ಇದ್ದೀನಿ. ತಂದೆ, ನಿನ್ನಲ್ಲಿ ಬೇಡಿಕೊಳ್ಳುವುದೇನೆಂದ್ರೆ, ನಾವು ಎಲ್ಲಿ ಕಷ್ಟದಲ್ಲಿ ನಮ್ಮ ಜೀವನ ಹೀಗೆ ನಡೆದು ಹೋಗುತ್ತಿದೆ ಅಂತ ತುಂಬಾ ದುಃಖಪಟ್ಟಿದ್ದೆ. ಈ ನನ್ನ ಜೀವನದ ಬಂಡಿ ಎಲ್ಲಿ ಅರ್ಧಕ್ಕೆ ನಿಂತು ಹೋಗುತ್ತೆ ಅಂತ ಹಗಲು ರಾತ್ರಿ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ. ನಿನ್ನ ಆಶೀರ್ವಾದದಿಂದ ನಮ್ಮನ್ನು ಕೈ ಎತ್ತಿ ಹಿಡಿದಿದೀಯಾ, ಒಂದು ದಾರಿ ತೋರಿಸ್ತಾ ಇದೀಯಾ. ನನ್ನ ಪತಿ ದೇವರು ಅದೆಂತ ಕಷ್ಟ ಬಂದರೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಈ ನನ್ನ ಜೀವನ ಎಂಬ ಬಂಡಿಯನ್ನು ಹಾಗೆ ಸಾಗಿಸ್ತಾ ಇದ್ದಾರೆ. ಅದೇಲ್ಲದೆ ನನ್ನ ಮೈದುನ, ಅವನು ನನ್ನ ಮೈದುನಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳ್ಕೊಂಡಿದ್ದೀವಿ ನಾವು. ಆ ನನ್ನ ಮೈದುನ ಚೆನ್ನಾಗಿ ಓದಿದ್ದಾನೆ, ಅವನಿಗೊಂದು ಒಳ್ಳೆಯ ನೌಕರಿ ಸಿಗುವ ಹಾಗೆ ಅನುಗ್ರಹಿಸುವಂತ ಹಗಲು ರಾತ್ರಿ ನನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಿನ್ನ ಅನುಗ್ರಹದಿಂದ ಈ ತುಂಬಿದ ಮನೆಯಲ್ಲಿ ನನಗೊಂದು ಗಂಡು ಮಗುವನ್ನು ದಯಪಾಲಿಸಿದೀಯಾ. ಅವನ ಹೆಸರು ಸಂತೋಷ. ಆ ನನ್ನ ಮಗ ಹುರುವಿನಂತೆ ಈ ಮನೆಯಲ್ಲಿ ಜೋಪಾನ ಮಾಡಿದ್ದೀವಿ ನಾವು. ಅದೇ ರೀತಿ ಅವನು ಯಾವಾಗಲೂ ನಗು ನಗುತ್ತಾ ಇರುವ ಹಾಗೆ ಆಶೀರ್ವಾದ ಮಾಡುವಂತೆ ಬೇಡ್ಕೊಳ್ತಾ ಇದ್ದೀನಿ. ತಂದೆ, ನಿನ್ನ ಆಶೀರ್ವಾದದಿಂದ ಈ ಮನೆಯಲ್ಲಿ ನನ್ನ ಪತಿ, ನನ್ನ ಮೈದುನ ಹಾಗೂ ನನ್ನ ಮಗ ಇವರೆಲ್ಲರೂ ಯಾವಾಗಲೂ ನಗು ನಗುತ್ತಾ ಇರೋ ಹಾಗೆ ನಿನ್ನ ಕರುಣೆ ಯಾವಾಗಲೂ ಈ ಮನೆ ಮೇಲೆ ಇರಲಿ ಅಂತ ನಿನ್ನಲ್ಲಿ ಕರ ಮುಗಿದು ಬೇಡ್ಕೊಳ್ತೀನಪ್ಪ. ನಾನು ಕರ ಮುಗಿದು ಬೇಡ್ಕೊಳ್ತೀನಿ.
ಬಂದಿದ್ದೀರಲ್ಲ ನೀವು. ಇದೇನು ನಿಮ್ಮ ಮುಖ ಒಂಥರ ಸಂತೋಷದ ತುಂಬಿದೆ, ಏನ್ ವಿಷಯ? ಸುನೀತಾ, ನನ್ನ ಮಗ ಸಂತೋಷ್ 7ನೇ ಇಯತ್ತೆಯಲ್ಲಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದಾನೆ. ಹೌದಾ? ಅದಕ್ಕೆ ಈ ಸಂತೋಷ ಸುನೀತಾ. ಹೌದೇನು? ಹೌದಮ್ಮ, ನಿನ್ನ ಆಶೀರ್ವಾದದಿಂದ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿದ್ದೇನೆ. ಆಶೀರ್ವಾದ ಮಾಡಮ್ಮ. ಎಷ್ಟಾದ್ರೂ ಸ್ವೀಟ್ ತಂದಿದ್ಯಾ? ಅಪ್ಪ ತೆಗೆದುಕೋ. ನನ್ನ ಮುದ್ದು ಕಂದ, ಎಷ್ಟಾದ್ರೂ ನನ್ನ ಮಗನಲ್ವೇನು? ಓಹೋ, ಅದು ಹೇಗೆ ಸಾಧ್ಯ? ಈ ನನ್ನ ಕುಮಾರ ನನ್ನ ಪ್ರೀತಿಯಲ್ಲಿ ಬೆಳೆದದ್ದರಿಂದ ಜಾಣನಾಗಿರುವುದು ಗೊತ್ತಾ? ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು. ನೋಡಿ, ನಾನು 9 ತಿಂಗಳು ಹೊತ್ತು ಹೆತ್ತಿದ್ದೀನಿ, ನನ್ನ ಕೈ ತುತ್ತು ಮಾಡಿ ಉಳಿಸಿದ್ದೀನಿ. ಅದೆಲ್ಲ ಅವನು ಜಾಣನಾಗ್ಬೇಕಂದ್ರೆ ನಾನೇ ಕಾಣಿಕತ್ತರು. ಆಯ್ತು ಆಯ್ತು, ತಂದೆ ಪ್ರೀತಿ, ತಾಯಿ ಅಂತಃಕರಣ ನಿಮ್ಮಿಬ್ಬರ ಉದರದಲ್ಲಿ ಉದಯಿಸಿದ ಈ ಕುವರ ಕೋಟಿ ಪುಣ್ಯ ಮಾಡಬೇಕು ನಿಮ್ಮಂತ ಮಾತಾಪಿತರನ್ನು ಪಡೆಯಲು. ಅಪ್ಪ ಅಮ್ಮ ಅಂದು ನೀವು ಕೊಟ್ಟ ಸ್ಫೂರ್ತಿಯಿಂದ ಇಂದು ಇಂತಹ ಕೀರ್ತಿಯನ್ನು ಸಾಧಿಸುತ್ತಾ ಈ ಸಮಾಜದಲ್ಲಿ ಶಾಶ್ವತವಾಗಿ ನಿಮ್ಮ ಹೆಸರು ಉಳಿಯುವಂತೆ ಮಾಡುವೆನು. ಈ ಕುವರ ನಿಮ್ಮ ಹೆಸರು ಎಂದೆಂದಿಗೂ ಅಮರ. ನಿಜ ಮಗನೇ, ನಿನ್ನ ಮಾತು ನಿಜ. ಈ ನಿನ್ನ ತಾಯಿಯ ಋಣ ದೊಡ್ಡದು. ಬಲ್ಲವರು ಹೇಳಿದ ಹಾಗೆ ಈ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ಮಗು, ಈ ಸಮಾಜದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗೂ ನಿನ್ನಂತಹ ಸತ್ಪುತ್ರರಿದ್ದರೆ ಸಿಗುವ ಸುಖ ಅನಂತ ಅನನ್ಯ. ಸಂತೋಷ, ಇಲ್ಲಿ ಬಾರಪ್ಪ. ಇಷ್ಟೊತ್ತಿನವರೆಗೂ ನಿಮ್ಮ ಅಪ್ಪ ನನ್ನ ವರ್ಣನೆ ಮಾಡ್ತಿದ್ದಾರೆ. ನೋಡಿ, ನಿಮ್ಮ ತಂದೆಯವರು ನಿಜವಾಗಿ ಹೇಳ್ಬೇಕಂದ್ರೆ ಅವರು ಪುಣ್ಯಮೂರ್ತಿಗಳು. ಅದಲ್ಲದೆ ಈ ಮನೆಯಲ್ಲಿ ಅದೆಷ್ಟೇ ಕಷ್ಟಗಳು ಬಂದ್ರು, ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಆ ಕಷ್ಟಗಳು ಏನು ಅಂತ ನಮಗೆ ತೋರಿಸ್ಕೊಡ್ಲಿಲ್ಲಪ್ಪ. ಅವರು ನಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರದಂತೆ ನಮ್ಮನ್ನು ಜೋಪಾನ ಮಾಡಿದಾರಪ್ಪ ನಿಮ್ಮ ಅಪ್ಪಾಜಿಯವರು. ಅಷ್ಟೇ ಅಲ್ಲ ಕಂದ, ನೋಡು, ತನ್ನ ತಮ್ಮನಿಗೆ ತಮ್ಮ ಅಂತ ಯಾವತ್ತೂ ತಿಳ್ಕೊಂಡಿಲ್ಲ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳ್ಕೊಂಡಿದ್ದಾರೆ. ಅಂತ ಮಹಾಪುರುಷರಪ್ಪ ನಿಮ್ಮ ತಂದೆಯವರು. ಸುನೀತಾ, ಈ ಸಂತೋಷದ ಸಮಯದಲ್ಲಿ ಹೀಗೆ ಮಾತನಾಡುತ್ತಾ ಕುಳಿತೀಯೋ ಅಥವಾ ಏನಾದರೂ ಊಟದ ವ್ಯವಸ್ಥೆ ಮಾಡ್ತೀಯೋ? ನೋಡಿ, ಇವತ್ತು ನನ್ನ ಮೈದಿನ ಬರ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕಾಗಿ ಬೆಳಗ್ಗೆಯಿಂದ ಅಡಿಗೆ ಮಾಡಿ ಅವನ ದಾರಿ ನೋಡ್ತಾ ಇದ್ದೀನಿ ನಾನು, ಗೊತ್ತಾ? ಹೌದು ನೋಡಪ್ಪ, ಚಿಕ್ಕಪ್ಪ ಬರ್ತೀನಂತ ಹೇಳಿದವರು ಇಷ್ಟೊತ್ತಾದರೂ ಬರ್ಲಿಲ್ಲ. ಇವತ್ತಾದರೂ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಚಿಕ್ಕಪ್ಪನನ್ನು ಯಾವಾಗ ನೋಡ್ತೀನಂತ ನನ್ನ ಮನಸ್ಸು ಚಡಪಡಿಸುತ್ತಾ ಇದೆ. ಹೌದು ರೀ, ನೋಡಿ, ಅವನಿಗೆ ನೋಡಿ 6 ತಿಂಗಳಾಯ್ತು. ಅವನನ್ನು ಯಾವಾಗ ನೋಡ್ತೀನೋ ಅಂತ ನನಗೆ ತುಂಬಾ ಬೆಳಗ್ಗೆಯಿಂದ ತುಂಬಾ ಯೋಚನೆ ಆಗ್ಬಿಟ್ಟಿದೆ. ಅವನನ್ನು ಕಣ್ತುಂಬ ನೋಡ್ಬೇಕು ಅಂತ ನನ್ನ ಈ ಜೀವದಷ್ಟು ಹಂಬಲಿಸ್ತಾ ಇದೆ, ಗೊತ್ತಾ ನಿಮಗೆ? ಅದಕ್ಕೆ ಸುನೀತಾ, ನಾನು ಫ್ಯಾಕ್ಟರಿಗೆ ರಜಾ ಹಾಕಿ ಇಲ್ಲಿಗೆ ಮನೆಯಲ್ಲಿದ್ದದ್ದು. ಆ ನನ್ನ ತಮ್ಮನಿಗೆ ಪತ್ರ ಹಾಕಿದಾಗಲೆಲ್ಲ ಅವನು ಬರೆಯುತ್ತಿರುವುದು ಬರೀ ಒಂದೇ ಉತ್ತರ, ನಾನು ನೌಕರಿ ತೆಗೆದುಕೊಂಡೇ ಮನೆಗೆ ಬರುತ್ತೇನೆ ಅಂತ. ಅದಾವ ನೌಕರಿ ತೆಗೆದುಕೊಂಡು ಬರುತ್ತಾನೋ ಏನೋ. ನನಗಂತೂ ಮೊದಲು ನನ್ನ ತಮ್ಮನಿಗೆ ನೋಡಬೇಕೆಂಬ ಆಸೆ ತುಂಬಾ ಬಲವಾಗಿ ಬಿಟ್ಟಿದೆ ಸುನೀತಾ. ನೋಡಿ, ಒಂದು ವೇಳೆ ಏನಾದ್ರೂ ಅವನು ಬರೆದಿದ್ರೆ ನಾವೇ ಅವನ ಹತ್ರ ಹೋಗಿ ಅವನು ನೋಡ್ಕೊಂಡು ಬರೋಣ, ಏನಂತೀರಾ? ಆಯ್ತು ಸುನೀತಾ, ಈ ನಿನ್ನ ಇಷ್ಟದಂತೆ ಆಗಲಿ, ಹೋಗಿ ನೋಡಿಕೊಂಡು ಬರೋಣ. ಆಯ್ತು ಆಯ್ತು. ಅಪ್ಪ, ಚಿಕ್ಕಪ್ಪನನ್ನು ನೋಡುವ ಆಸೆ ನನಗೂ ಇದೆ. ನಿಮ್ಮ ಜೊತೆ ನಾನು ಬರ್ತೀನಪ್ಪ. ಆಯ್ತು ಮಗು, ನೀನು ಬರುವೆ ಅಂತೆ. ಆಯ್ತು, ಆಯ್ತಪ್ಪ.
ಆಗೋಳು ನೋಡು, ಹೊರಗಡೆ ಜೀಪ್ ಸೌಂಡ್ ಆಗ್ತಾ ಇದೆ. ಹಾ ಸಂತೋಷ, ಅಲ್ಲಿ ಹೊರಗಡೆ ಹೋಗಿ ನೋಡು ಬಾ, ಯಾರು ಜೀಪ್ ಬಂದಿದೆ ಅಂತ. ಸುನೀತಾ, ಯಾರಾದರೂ ಇದ್ದಿರಬೇಕು. ಅವರ ವಿಷಯ ತೆಗೆದುಕೊಂಡು ನಮ್ಗೇನಾಗಬೇಕಾಗಿದೆ? ನನ್ನ ಹೊಟ್ಟೆ ಇಸ್ತಾ ಇದೆ, ಮೊದಲು ಊಟಕ್ಕೆ ಹಾಕಬಾ. ಇಲ್ರಿ, ಅಲ್ಲಿ ಜೀಪ್ ಸೌಂಡ್ ಆಗ್ತಾ ಇದೆ, ನಮ್ಮ ಮನೆ ಹತ್ರನೇ. ನೋಡ್ಕೊಂಡು ಬಂದೇನೋ? ಅಪ್ಪ ಅಪ್ಪ, ಪೊಲೀಸ್ ಜೀಪ್ ಬಂದಿದೆಯಪ್ಪ, ಇನ್ಸ್ಪೆಕ್ಟರ್ ಮನೆಗೆ ಬರ್ತಾ ಇದ್ದಾರೆ. ಏನು ಪೊಲೀಸ್ ಜೀಪಾ? ನಮ್ಮ ಮನೆಗೆನಾ? ಇದು ಮಿಸ್ಟರ್ ಸಂಪನ್ ಸದಾನಂದ ಅವರ ಮನೆ ಅಂದ್ರೆ ಇದೇನು? ಹೌದ್ರಿ ಸಾಹೇಬ್ರ, ಸದಾನಂದ ಅಂದರೆ ನಾನೇ. ಸಾಹೇಬ್ರ, ನೀವು ನಮ್ಮ ಮನೆಯವರೆಗೂ ಪೊಲೀಸ್ನವರು ಮನೆಯವರೆಗೂ ಯಾಕೆ ಹುಡ್ಕೊಂಡ್ ಬಂತಾರಂತ ನಿಮಗೆ ಗೊತ್ತಿಲ್ವಾ ಮಿಸ್ಟರ್? ಅಂದರೆ ಈ ಮನೆಯಲ್ಲಿ ಒಂದು ದೊಡ್ಡ ತಪ್ಪು ನಡೆದಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಸಾಹೇಬ್ರೆ, ಏನ್ ಹೇಳ್ತಾ ಇದ್ದೀರಾ? ನಮ್ಮ ಮನೆಯಲ್ಲಿ ತಪ್ಪು ನಡೆದಿದೆ ಹಾಗಂತ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಯಾರದು? ನೀವು ನೋಡಿ, ಬೆಂಗಳೂರಿನ ನಿಮ್ಮ ತಮ್ಮನೇ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಏನು? ನನ್ನ ತಮ್ಮ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನ? ಏನು, ನನ್ನ ಮೈದುನ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನ? ಸಾಹೇಬ್ರ, ನಮ್ಮ ಚಿಕ್ಕಪ್ಪ ಯಾವತ್ತೂ ಇಂಥ ಕೆಲಸ ಮಾಡುವುದಿಲ್ಲ ಸಾಹೇಬ್ರ. ಓಹೋ, ಅಷ್ಟೊಂದು ಒಳ್ಳೆಯವನೇನೋ ನಿನ್ನ ಚಿಕ್ಕಪ್ಪ? ಒಳ್ಳೆಯವನಂತ ಕೇಳ್ತಾ ಇದ್ದೀರಲ್ರಿ ಸಾಹೇಬ್ರ. ನನ್ನ ತಮ್ಮ ಅಪ್ಪಟ ಅಪರಂಜಿ. ಹೌದು ಸಾಹೇಬ್ರೆ, ಬಂಗಾರದಲ್ಲಿ ಕಸಿರಿರ್ಬೋದು, ಆದ್ರೆ ನನ್ನ ಮೈದುನ ಯಾವತ್ತೂ ಇಂಥ ತಪ್ಪು ಕೆಲಸ ಮಾಡಲ್ಲ. ಏ ಸಂತೋಷ್, ಬಾರೋ ಈ ಕಡೆ. ಸಾಹೇಬ್ರ, ನೀವು ನನ್ನ ಹೆಸರು ನಿಮಗೆ ಹೆಂಗ್ ಗೊತ್ತ್ರಿ? ನಾವು ಪೊಲೀಸ್ನವರು ಮರಿ. ನಮಗೆ ಒಂದು ಚಿಕ್ಕ ಸುಳಿವು ಸಿಕ್ಕರು ಸಹಿತ ಶಿಕ್ಷೆ ಕೊಡದೆ ಬಿಡುವುದಿಲ್ಲ ಈ ಇನ್ಸ್ಪೆಕ್ಟರ್. ಓಹೋ, ನನಗೆ ಈಗ ಗೊತ್ತಾಯ್ತು ಇವ್ರು ಯಾರಂತ. ಏ ಮಿಸ್ಟರ್, ವಾಟ್ ಆರ್ ಯು ಟಾಕಿಂಗ್? ಒಬ್ಬರ ಮನೆ ಸರ್ಚ್ ಮಾಡಬೇಕಾದ್ರೆ ವಾರಂಟ್ ತರಬೇಕನ್ನೋ ಪರಿಜ್ಞಾನ ಇಲ್ಲವಾ ನಿಮಗೆ? ಗೆಟ್ ಔಟ್! ಮಗು ಸಂತೋಷ್, ದೊಡ್ಡವರಿಗೆ ಹಾಗೆಲ್ಲ ಮಾತನಾಡಬಾರದಪ್ಪ. ಅಪ್ಪ ಅಮ್ಮ ನಿಮಗೆ ವಯಸ್ಸಾಯ್ತೆ ಹೊರತು ಬುದ್ಧಿ ಬೆಳೆಯಲಿಲ್ಲ. ಇವರು ಯಾರಂತ ತಿಳಿದುಕೊಂಡಿದ್ದೀರಿ? ಇವರು ನಮ್ಮ ಚಿಕ್ಕಪ್ಪ. ಮಗು ಸಂತೋಷ, ಆದಷ್ಟು ಬೇನೆ ಕಣ್ಣು ಬಿಡ್ತೇನೋ ಕಳ್ಳ. ಆದ್ರೆ ಅಣ್ಣ ಅತ್ತಿಗೆ ಮಾತ್ರ ನನ್ನನ್ನು ಗುರುತಿಡಕ್ಕೆ ಆಗ್ಲಿಲ್ಲ. ನಾನು ನಿನ್ನ ಮಗ ಚಿಕ್ಕಪ್ಪ. ಅಣ್ಣ ಅತ್ತಿಗೆ, ನಿಮಗೆಲ್ಲ ತಮಾಷೆ ಮಾಡ್ಬೇಕಂತ ಈ ರೀತಿ ಮಾಡಿದೆ, ದಯವಿಟ್ಟು ಕ್ಷಮಿಸು ಅತ್ತಿಗೆ. ಏನಪ್ಪ, ನಿನಗೆ ನೌಕರಿ ಸಿಕ್ಕಿದೆ? ನೀನು ಸುಳ್ಳು ಹೇಳ್ತಾ ಇಲ್ಲ ತಾನೇ? ಸತ್ಯ ಅಣ್ಣ, ಇದು ನಿನ್ನ ಹೆತ್ತು ಕೈ ತುತ್ತಿಂದೊಂದು ಬೆಳೆದ ಈ ನಿನ್ನ ಕಂದ ಎಷ್ಟು ಸತ್ಯವೋ, ನಾನು ಇಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದು ಅಷ್ಟೇ ಸತ್ಯವಮ್ಮ. ಎಷ್ಟು ದಿನ ಈ ವಿಷಯ ನನಗೆ ಹೇಳಲೇ ಇಲ್ಲವಲ್ಲ. ನೀನು ಟ್ರೈನಿಂಗ್ ಆದರೂ ಹೇಗೆ ಮುಗಿಸಿದಿ? ಇದೇನು ಎಲ್ಲ ವಿಚಿತ್ರ? ಅಣ್ಣ, ಇದೆಲ್ಲ ಸಚಿತ್ರ ಅಣ್ಣ. ಅದಕ್ಕಲ್ಲವೇ ನಿಮ್ಮಿಂದ 6 ತಿಂಗಳು ಆಗಲಿ ದೂರವಿದ್ದಿದ್ದು. ಅಣ್ಣ ಅತ್ತಿಗೆ, ನಿಮಗೆಲ್ಲ ಸರ್ಪ್ರೈಸ್ ಕೊಡ್ಬೇಕಂತ ಒಂದು ಚಿಕ್ಕ ನಾಟಕ ಆಡಿದೆ. ಅಣ್ಣ ಅತ್ತಿಗೆ, ನನಗಿಬ್ಬರು ಆಶೀರ್ವಾದ ಮಾಡಿ. ಏನು, ನನ್ನ ಮೈದನಿಗೆ ನೌಕರಿ ಬಂದ್ಬಿಡ್ತೆ? ನನಗೆ ಅದೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೋಡು, ನಿಮ್ಮ ಚಿಕ್ಕಪ್ಪನಿಗೆ ನೌಕರಿ ಸಿಕ್ಬಿಡ್ತು ಕಣ. ಇವತ್ತಿನಿಂದ ನಾನು ಇನ್ಸ್ಪೆಕ್ಟರ್ ಅತ್ತಿಗೆ. ಮಗು ಸಂತೋಷ್, ನನ್ನ ತಮ್ಮನಿಗೆ ನೌಕರಿ ಸಿಕ್ಕ ಸಂತೋಷದಲ್ಲಿ ಈ ನಿನ್ನ ತಾಯಿಗೆ ಎಲ್ಲಿ ಹುಚ್ಚು ಹಿಡಿಯುತ್ತೋ ಏನೋ. ನಿಜ ರೀ, ನೋಡಿ, ನನ್ನ ಮೈದನಿಗೆ ನೌಕರಿ ಸಿಕ್ಬಿಟ್ಟೆಂಬ ಸಂತೋಷ ಸುದ್ದಿ ಯಾವಾಗ ನನ್ನ ಕಿವಿಗೆ ಮುಟ್ಟಿತೋ ನಾನೆಲ್ಲ ಮರ್ತಿ ಬಿಟ್ಟೆ ರೀ. ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಪರಿಜ್ಞಾನ ನನಗೆ ಇಲ್ಲದಂತಾಯ್ತು. ಮಗು,
ನನಗೆ ತುಂಬ ಸಂತೋಷ ಆಗಿದೆಯಪ್ಪ, ತುಂಬ ಸಂತೋಷವಾಗಿದೆ. ಆದರೆ ಈ ಸಂತೋಷ ಸಂದರ್ಭದಲ್ಲಿ ಸುಂದರ್ ನಮ್ಮ ಜೊತೆಗೆ ಇರಬೇಕಾಗಿತ್ತು. ಅವನ ಹೆಸರು ತೆಗೆದರೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರವಾಗುತ್ತದೆ. ಅನಾಥನೆಂದು ಅವನನ್ನು ಮನೆಗೆ ತಂದು ಜೋಪಾನ ಮಾಡಿದ್ದಕ್ಕೆ ಸಾರ್ಥಕವಾಗಲಿಲ್ಲ ಸುನೀತಾ, ಸಾರ್ಥಕವಾಗಲಿಲ್ಲ. ಅಣ್ಣ, ಆ ಸುಂದರ ಮನೆ ಬಿಟ್ಟು ಹೋಗಲು ನಾನೇ ಕಾರಣನಾಗಿ ಬಿಟ್ಟೆ. ಅನಾಥನೆಂದು ಅವನನ್ನು ಹೀಯಾಳಿಸಿ ಮಾತನಾಡಿಬಿಟ್ಟೆ. ಆದ್ರೆ ಅವನು ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ತಾ ಅಂತ ನಾನು ತಿಳಿದಿರಲಿಲ್ಲ. ನೋಡಪ್ಪ, ಅವನು ಎಲ್ಲೇ ಇರಲಿ, ಅವನು ಒಟ್ಟಿನಲ್ಲಿ ಚೆನ್ನಾಗಿರ್ಲಿ. ಅವನು ಇಂತಲ್ಲಿ ಇದ್ದಾನೆ ಅಂತ ಒಂದು ಸುಳಿ ಸಿಕ್ಕಿದ್ರೆ ಸಾಕು, ಅವನನ್ನು ಹೇಗಾದ್ರೂ ಮಾಡಿ ನೋಡಬೇಕು ಅಂತ ಹಂಬಲ. ದೇವರೇ, ಅವನು ಎಲ್ಲೇ ಇರಲಿ, ಚೆನ್ನಾಗಿರ್ಲಿ. ಅಮ್ಮ ಅಮ್ಮ, ಈ ಸಂತೋಷಕ್ಕಾದರೂ ಒಂದು ಹಾಡು ಹೇಳಮ್ಮ. ಸಂತೋಷ, ನನಗೆ ಹಾಡು ಬರುವುದಿಲ್ಲ, ನೀವೇ ಹಾಡಬೇಕು. ಇಬ್ಬರು ಒಟ್ಟಿಗೆ ಹಾಡೋಣ, ಆಯ್ತಾ? ಇಬ್ಬರು ಯಾಕೆ, ಎಲ್ಲರೂ ಸೇರಿ ಹಾಡೋಣ.
ಚಿಕ್ಕಪ್ಪ ನಿಮಗೆ ಯಾವರಿಗೆ ಹಾಕಿದ್ದಾರೆ ಚಿಕ್ಕಪ್ಪ? ತಮ್ಮ, ಈ ಸಂತೋಷದ ಸಂಬರದಲ್ಲಿ ನಿನ್ನನ್ನು ಕೇಳಲು ಮರೆತೇ ಬಿಟ್ಟಿದ್ದೆ. ತಮ್ಮ, ನಿನ್ನ ಡ್ಯೂಟಿ ಅವರಿಗೆ ಇದೆಯಪ್ಪ? ಅಣ್ಣ, ಇದೇ ನಗರದ ಮೈಂದಿರ್ಗಿ ಪೊಲೀಸ್ ಸ್ಟೇಷನ್ಗೆ ನನ್ನನ್ನು ಹಿಂದೆ ರಿಪೋರ್ಟ್ ಮಾಡಿದ್ದಾರೆ ಅಣ್ಣ. ಅದಕ್ಕಾಗಿ ನಿಮ್ಮ ಆಶೀರ್ವಾದ ತೆಗೆದುಕೊಂಡು ಓಡೋಡಿ ಬಂದೆ ಅಣ್ಣ. ತಮ್ಮ, ಎಲ್ಲ ಶ್ರೀ ವೀರಭದ್ರೇಶ್ವರ ಆಶೀರ್ವಾದವಪ್ಪ. ತಮ್ಮ, ನಿನ್ನ ಅತ್ತಿಗೆಯ ಹೇಳಿದ ಹಾಗೆ ಆ ದೇವರು ದೊಡ್ಡವನಪ್ಪ. ಕಡು ಬಡತನದಲ್ಲಿ ಬೆಳೆದು ಬಂದು ಇಡೀ ಅನ್ನವನ್ನು ಉಂಡು ಕೇಳಿದ್ದನ್ನು ಕೊಡಲಾಗದೆ ಕೊಟ್ಟಿದ್ದನ್ನು ಸ್ವೀಕರಿಸಿ ಶ್ರಮಪಟ್ಟು ಸಾಧಿಸಿದ ಈ ನಿನ್ನ ಕೀರ್ತಿ ಈ ಮನೆಗೆ ಒಂದು ಸ್ಫೂರ್ತಿ. ತಮ್ಮ, ಕಿರಿಯವನಾದರೂ ಹಿರಿದಾದ ಆಶೆಯನ್ನು ಹೊತ್ತು ಶ್ರಮಪಟ್ಟು ಈ ಮನೆಯ ಕಳಸವನ್ನು ಕಿರೀಟಕ್ಕೆ ಇಟ್ಟಂತೆ ಶ್ರಮಪಟ್ಟು ಸಾಧಿಸಿ ಒಳ್ಳೆಯ ವ್ಯಕ್ತಿಯಾಗಿ ಕಾನೂನನ್ನು ಪರಿಪಾಲಿಸುವ ಗದ್ದುಗೆಯನ್ನೇರಿದ ಈ ನಿನ್ನ ಹುದ್ದೆಗೆ ನಿಷ್ಠೆಯಿಂದ ನಡೆದದ್ದೇ ಆದರೆ ಜಯ ಶತಸಿದ್ಧ. ಆಗಲೇ ತಮ್ಮ ಈ ನಿನ್ನ ಜೀವನ ಪಾವನವಾಗುವುದು. ಹೌದಪ್ಪ ಮೈದುನ, ಇನ್ನೊಂದು ಮಾತಿದೆ ಕೇಳು. ನಿಂದು ಪೊಲೀಸ್ ಹುದ್ದೆ. ಹೀಗಿರುವಾಗ ಅಲ್ಲಿ ಅನ್ಯಾಯ ಅತ್ಯಾಚಾರ ನಡೆಯುತ್ತೆ ನಿಜ. ಆದ್ರೆ ನೀನು ಮಾತ್ರ ಯಾವಾಗಲೂ ನ್ಯಾಯ ನೀತಿ ಧರ್ಮದಿಂದ ನಡಿಬೇಕಪ್ಪ. ಅದೇ ರೀತಿ ನೀನು ನಡೆದುಕೊಂಡು ಹೋದ್ರೆ ಅದು ನಿನ್ನ ಜೀವಕ್ಕೆ ಸ್ಫೂರ್ತಿಯಪ್ಪ, ಸ್ಫೂರ್ತಿ. ಆಯ್ತು ಅತ್ತಿಗೆ, ಹೆತ್ತ ಮಾತಾಪಿತರ ಪ್ರೀತಿಯಂತೂ ಕಾಣಲಿಲ್ಲ. ತುತ್ತಿಟ್ಟು ಸಾಕಿಸಲಿದ ಹೆತ್ತವಳ ಪ್ರೀತಿಗಿಂತ ಹೆಚ್ಚಾಗಿರುವ ಈ ನನ್ನ ಅತ್ತಿಗೆ ಹಾಗೂ ಬೆಟ್ಟದಷ್ಟು ಕಷ್ಟವಿದ್ದರೂ ಸಹಿತ ಬೇಸರ ಪಡದೆ ನನ್ನ ಓದಿಯಾಗಿ ಹಗಲಿರುಳು ಶ್ರಮಿಸಿದ ಈ ನನ್ನ ಪ್ರೀತಿಯ ಅಣ್ಣ, ನಿಮ್ಮಿಬ್ಬರ ಶ್ರಮದ ಫಲವನ್ನುಂಡ ಈ ನನ್ನ ದೇಹ ಎಂದೆಂದಿಗೂ ನಿಮಗೆ ಚಿರಋಣಿಯಾಗಿರುತ್ತದೆ. ಅಣ್ಣಿಗೆ, ಅತ್ತಿಗೆ, ಅಣ್ಣ, ನನಗಿಬ್ಬರು ಆಶೀರ್ವಾದ ಮಾಡಿ. ನಿಜಪ್ಪ, ನೋಡು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನೀನು ಯಾವತ್ತೂ ತಪ್ಪು ಕೆಲಸ ಮಾಡುದಿಲ್ಲ ಅಂತ ನನ್ನ ನಂಬಿಕೆ ಇದೆಯಪ್ಪ. ಆದ್ರೂ ಕೂಡ ನಾನು ಹೇಳ್ತಿದ್ದೀನಲ್ಲ, ಅದೇ ರೀತಿ ನೀನು ನಡಿ ಅಂತ ನಾನೊಂದು ಬೋಧನೆ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲಪ್ಪ. ಆ ಭಗವಂತ ಯಾವ ನಿನಗೆ ಚೆನ್ನಾಗಿ ಇಟ್ಟಿರ್ಲಿ ಅಂತ ನಾನು ಬಿಟ್ಕೊಳ್ತೀನಿ. ಆಯ್ತು ಅತ್ತಿಗೆ, ಹೆತ್ತವರ ಆಣೆ ಮಾಡಿ ಹೇಳುತ್ತೇನೆ, ನಿಮ್ಮನ್ನೆಂದು ಕೈ ಬಿಡುವುದಿಲ್ಲ ಎಂದು. ಇದೇ ನನ್ನ ಪ್ರತಿಜ್ಞೆ ಅತ್ತಿಗೆ, ಇದೇ ನನ್ನ ಪ್ರತಿಜ್ಞೆ. ಡ್ರೈವರ್, ಹೇ ಡ್ರೈವರ್, ಹಾ ಡ್ರೈವರ್, ಅಲ್ಲಿ ನನ್ನ ಲಗೇಜ್ ಇದೆ, ಕಾರಲ್ಲಿ ತೆಗೆದುಕೊಂಡು ಬರಪ್ಪ. ಆಯ್ತು ಸರ್. ಸುನೀತಾ, ಹೀಗೆ ಈ ಸಂಭ್ರಮದಲ್ಲಿ ಏನಾದರೂ ಸಿಹಿ ಊಟ ಮಾಡಿಸ್ತೀವೋ ಇಲ್ಲೋ? ಅದಕ್ಕೆ ವಿಚಾರ ಮಾಡ್ತಿದ್ದೀರಾ? ಎಲ್ಲ ರೆಡಿ ಮಾಡಿದ್ದೀನಿ, ಎಲ್ಲರೂ ಸೇರಿ ಊಟ ಮಾಡೋಣ. ನಿಲ್ಲು ಅತ್ತಿಗೆ. ಮಗು ಸಂತೋಷ, ಬೆಂಗಳೂರಿನಿಂದ ಬರುವಾಗ ನಿನಗೊಂದು ಜೊತೆ ಬಟ್ಟೆ ತಂದಿದ್ದೇನೆ, ತೆಗೆದುಕೊಳ್ಳಪ್ಪ. ಹಾ ಅಣ್ಣ, ನಿಮಗೂ ಸಹಿತ ಬೆಂಗಳೂರಿನಿಂದ ಬರುವಾಗ ಒಂದು ಜೊತೆ ಬಟ್ಟೆ ತೆಗೆದುಕೊಳ್ಳಿ ಅಣ್ಣ.
ನಿನಗೂ ಕೂಡ ಬರುವಾಗ ಒಂದು ಸೀರೆ ಹಾಗೂ ನಿನ್ನ ಕೈಗೆ ಶೋಭಿಸುವಂತ ಚಿನ್ನದ ಬಳೆಗಳನ್ನು ತೆಗೆದುಕೊಳ್ಳಮ್ಮ. ಮೈದುನ, ಯಾಕೋ ಯಾಕೋ ಇದೆಲ್ಲ ತರೋದಕ್ಕೆ ಹೋದೆ ನೀನು? ಅದೆಲ್ಲ ಹೋಗ್ಲಿ ರೀ, ಈ ಮನೆಯಲ್ಲಿ ಇನ್ನೊಂದು ಕೊರತೆ ಇದೆ ರೀ. ಯಾವುದದು? ಯಾವ್ದು ಅಂತ ಕೇಳ್ತಾ ಇದ್ದೀರಲ್ಲ ನೋಡಿ, ಈಗ ನಿಮ್ಮ ತಮ್ಮ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಆದಷ್ಟು ಬೇಗನೆ ಈ ಮನೆಗೆ ಒಬ್ಬಳು ತಂಗಿ ಬರಬೇಕು. ಅಂದ್ರೆ ನಿಮ್ಮ ತಮ್ಮನಿಗೆ ಹೆಣ್ಣು ನೋಡಿ ಅಂತ ಹೇಳ್ತಾ ಇದ್ದೀನಿ. ಓಹೋ, ನಾಳೆಯಿಂದಲೇ ನನ್ನ ತಮ್ಮನಿಗೆ ಹೆಣ್ಣು ನೋಡುವ ಕಾರ್ಯ ಆರಂಭ ಆಗುತ್ತೆ. ಆಹಾ ಅಣ್ಣ, ಹೆಣ್ಣು ತೆಗೆದುಕೊಳ್ಳುವ ಅವಶ್ಯಕತೆ ನಿಮಗಿಲ್ಲ ಅಣ್ಣ. ಹಾಗಾದರೆ ನೀನು? ಹೌದಣ್ಣ, ನಾನು ಕಾಲೇಜಿನಲ್ಲಿ ಒಂದು ಹುಡುಗಿಯನ್ನ ಇಷ್ಟಪಟ್ಟಿದ್ದೇನೆ. ನಾನು ಮದುವೆಯಾದರೆ ಅವಳನ್ನೇ ಮದುವೆ ಆಗುತ್ತೇನೆ ಅಂತ ಹೇಳುತ್ತಾ ಇದ್ದೇನಣ್ಣ. ಅಪ್ಪ, ನಮ್ಮ ಚಿಕ್ಕಪ್ಪನ ಆಯ್ಕೆ ಯಾವತ್ತೂ ಫೇಲ್ ಆಗುವುದಿಲ್ಲ, ಓಕೆ ಅಂತ ಹೇಳಿಯಪ್ಪ. ಆಯ್ತು ತಮ್ಮ, ನೀನು ಪ್ರೀತಿಸಿದ ಹುಡುಗಿಯ ಜೊತೆಗೆ ನಿನ್ನ ಮದುವೆ ಮಾಡಿಸುತ್ತೇನೆ, ಒಪ್ಪಿಗೆ? ಆಹಾ ಅಣ್ಣ, ನಾನು ಪ್ರೀತಿಸುವ ಹುಡುಗಿಯ ಜೊತೆ ನನ್ನ ಮದುವೆ ಮಾಡ್ತೀನಂತ ನಿಮ್ಮ ಹೆತ್ತವರ ಆಣೆ ಮಾಡಿ ಹೇಳಬೇಕು. ಆಯ್ತು ಆಯ್ತಪ್ಪ, ನನ್ನ ಹೆತ್ತವರ ಆಣೆ ಮಾಡಿ ಹೇಳುತ್ತೇನೆ. ನೀನು ಪ್ರೀತಿ ಮಾಡಿದ ಹುಡುಗಿಯ ಜೊತೆ ನಿನ್ನ ಮದುವೆ ಮಾಡಿಸುತ್ತೇನೆ, ಇದು ಸತ್ಯ, ಒಪ್ಪಿಗೆ? ಆಯ್ತಣ್ಣ, ನಿನ್ನಿಷ್ಟದಂತೆ ಆಗಲಿ. ಆಯ್ತು, ಅದೆಲ್ಲ ಹೋಗ್ಲಿ. ಹುಡುಗಿ ಯಾರು ಅಂತ ಹೇಳಿಲ್ಲ, ಅವಳ ಹೆಸರೇನು? ಅತ್ತಿಗೆ, ನಾಳೆ ಹೇಗೋ ಕರ್ಕೊಂಡ್ ಬರ್ತೀನಲ್ಲ, ಅಲ್ಲಿವರೆಗೂ ಸಸ್ಪೆನ್ಸ್ ಆಗಿರ್ಲಮ್ಮ. ಅಪ್ಪ, ಥ್ರಿಲ್ ಕೊಡುವುದೇ ನಮ್ಮ ಚಿಕ್ಕಪ್ಪನ ಸ್ಪೆಷಾಲಿಟಿ. ಹಾ ಸುನೀತಾ, ಏನ್ರಿ? ಎಲ್ಲರೂ ಕೂಡಿ ಊಟ ಮಾಡೋಣ ಬನ್ನಿ. ಬಾರಪ್ಪ.